ಅಮ್ಮ, ನಂಗೆ ಆಫೀಸ್ಗೆ ಟೈಮ್ ಆಗುತ್ತಮ್ಮ, ನಾನು ಹೋಗ್ತೀನಿ, ರೆಡಿ ಆಗಬೇಕು. ಸರಿಯಪ್ಪ, ನಾನು ಬೇಗ ಟಿಫನ್ ರೆಡಿ ಮಾಡ್ತೀನಿ. ನಿಮ್ಮ ಅಕ್ಕನ ನಂಗೆ ಇಲ್ಲಿ ಕಳ್ಸಪ್ಪ. ಸರಿ ಅಮ್ಮ, ಆಯಿತಾ. ನೀನು ಇಂಥ ನಿರ್ಧಾರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲಪ್ಪ. ಎಷ್ಟೋ ಪ್ರೀತಿ ಇಟ್ಕೊಂಡಿದ್ಯಾ ನನ್ನ ಮಗಳ ಮೇಲೆ ಅಂತ ಅನ್ಕೊಂಡಿದ್ದೆ. ನೀವು ಬೇಜಾರು ಮಾಡ್ಕೊಂಬಿಟ್ರಿ ಅತ್ತೆ. ಬಬ್ಲೂನ್ ಬೇಕಾದ್ರೆ ನನ್ನ ಜೊತೆ ಕಳಿಸ್ರಿ, ನಾನು ಕರ್ಕೊಂಡೋಗ್ತೀನಿ. ಬಬ್ಲೂನ ಸಾಕೊಂತೀನಿ ನಾನು. ಅವ್ನು ನನ್ನ ಮಗನು. ತಾಯಿನ ಮಗುನ ದೂರ ಮಾಡೋಕ್ಕತ್ತೈತೇನಪ್ಪ? ಹಾಂ, ಒಳ್ಳೆ ಮಾತು ಹೇಳ್ತೀಯ ನೀನು. ಅದಿನ್ನ ಎಳೆ ಕಂತು, ಅದಕ್ಕೇನು ಗೊತ್ತೈತೆ? ಅಲ್ಲ, ಗಂಡ ಹೆಂಡ್ತಿ ಜಗಳದಾಗ ಕೂಸು ಬಡವಾಯ್ತಲ್ಲ. ಹಾಂ, ಅದೇನು ಕರ್ಮ ಮಾಡಿತ್ತೋ ಏನೋ ಆ ಕಂದನು ಪಾಪ ಇವಾಗ ಅನ್ಭವಿಸ್ತಾವನೆ. ಅದಕ್ಕೆ ದೊಡ್ಡವರೇ, ನನ್ನ ಜೊತೆ ಕರ್ಕೊಂಡೋಗ್ತೀನಿ ಮಗುನ, ನಾನೇ ನೋಡ್ಕೊತೀನಿ. ಸಂಗೀತಕ್ಕೆ ಬೇಕಾದ್ರೆ ನಾನು ಮದುವೆ ಮಾಡ್ಕೊಳ್ರಿ ನೀವು. ನೋಡಪ್ಪ, ಮದುವೆ ಮಾಡೋದು ಬಿಡೋದು ನಮ್ಮ ಜವಾಬ್ದಾರಿ, ಆಯಿತಾ? ನೀನು ಅದ್ರ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಇವಾಗ ಸಂಬಂಧ ಬೇಡ ಅಂತ ನಿಂಗೆ ಮುರ್ಕೊಂಡು ಹೋಗ್ತಾ ಇದೆಯಲ್ಲ. ಹಾಂ, ನಿಮ್ಮ ಸಂಬಂಧನೇ ಬೇಡ ನಮ್ಗಂತ. ನೀನು ಬಿಡು, ಅದ್ರ ಕತೆ ಬಿಡು. ಇವಾಗ ಸಂಗೀತ ಬರ್ತಾಳೆ, ಅವಳ ಹತ್ರ ಏನು ಮಾತಾಡಬೇಕು ಮಾತಾಡು. ಮಾತಾಡೋದೇನಿಲ್ಲ ದೊಡ್ಡರೆ, ನಾನು ಊರಿಗೆ ಹೋಗಬೇಕು, ನಂಗೆ ಟೈಮ್ ಆಗ್ತೈತೆ ತಿರ್ಗಾ. ಇಷ್ಟು ದೂರ ಬಂದು ಅವಳೇನೋ ಬೇಡ ಅಂತ ಇದೆಯಾ? ಆ ಮಗು ಏನು ಮಾಡ್ತು? ಮಗು ಮಕ್ಕನೂ ನೋಡ್ಕೊಂಡು ಹೋಗಲ್ಲ ನೀನು? ಇಲ್ಲ ಮಗನೇ, ಬಂದಿಲ್ಲ. ಸಿಂಧು ಅಕ್ಕ, ಚಿನ್ನು ಅಣ್ಣ ಎಲ್ಲ ಹೇಳಿದ್ರು ಬಬ್ಲುನ ಕರ್ಕೊಂಬ ಅಂತ. ನೀನು ಬರಲ್ಲ ಮಗನೇ ಊರಿಗೆ? ಅಮ್ಮನೂ ಕರ್ಕೊಂಡು ಹೋಗ್ಬೇಕಾ? ಸಿಂಧು ಅಕ್ಕ ನೀನು ನೋಡ್ಕೊತಾಳೆ. ಬಾ ಮಗನೇ, ಹೋಗೋಣ, ಊರಿಗೆ ಹೋಗೋಣ. ಅಪ್ಪ, ಸಂಗೀತನ ಕಳಿಸ್ತೀನಿ ನಾನು, ನೀವೇನೋ ಮಾತಾಡ್ರಪ್ಪ, ನಾನು ಹೋಗಿ ಟಿಫನ್ ರೆಡಿ ಮಾಡ್ತೀನಿ. ಹ್ಞೂ ಸರಿ, ಹೋಗಮ್ಮ. ಹೋಗೋಣಪ್ಪ, ಹೋಗೋಣ. ತಾತ ಚಾಕ್ಲೇಟ್ ತಂದಿತ್ತಾ? ನೋಡ್ದೇನಪ್ಪ ಮಗನ ಎಷ್ಟು ಚುರುಕಾಗವನೆ. ಹಾಂ, ಅಖಿಲಮ್ಮ ಅಜ್ಜಿಯವ್ರ ಅಪ್ಪ ಅಂತೆ ನಾನು. ಹೆಂಗೆ ಹೇಳ್ತಾನೆ ನೋಡ್ದಾ? ಇವಾಗಿನ ಮಕ್ಕಳು ಬಲೆ ಚುರುಕಾಗಿರ್ತಾರೆ ದೊಡ್ಡವ್ರೆ. ಚುರುಕತೆ ಯಾಕೆ ಹೇಳ್ತೀರಾ? ಬಲೆ ಚುರುಕು. ಮಾತಾಡಿಸ್ತಮ್ಮ. ಆವಾಗಿಂದ ತಾತನ ಜೊತೆಗೆ ಮಾತಾಡ್ತಾ ಇದ್ದಿದ್ದು ನಾನು. ಇವನಪ್ಪನು ಫೋನ್ ಮಾಡಿದ ತಕ್ಷಣ ಓಡ್ ಬಂದ್ಬಿಟ್ಟ ನನಗೆ. ಏನಮ್ಮ ಸಂಗೀತ? ಏನು ತಾತ? ಮಗನ ಬಲ್ ಚುರುಕಾಗವನಮ್ಮ, ಚುರುಕಾಗವನೆ. ತಾತ. ಇನ್ನು ಚಿಕ್ಕ ಪಾಪು ಅಲ್ಲಪ್ಪ ಜಾನು, ಕರ್ಕೊಂಡು ಹೋಗೋಕ್ಕಾಗಲ್ಲ ಅವಳನ್ನ. ಚಿಕ್ಕ ಪಾಪು ಅವ್ರ ಅಮ್ಮನ ಹತ್ರ ಇರಬೇಕು. ಅವಳು ಹಾಲೆಲ್ಲ ಕುಡಿಬೇಕಲ್ಲ. ಅವರಮ್ಮನು ಹಾಲೆಲ್ಲ ಕಾಯಿಸಿ ಸಕ್ಕರೆ ಹಾಕಿ ಕುಡಿಸ್ತೈತಮ್ಮ. ಅದಕ್ಕೆ ಅವಳು ಅವ್ರ ಅಮ್ಮನ ಹತ್ರ ಇರಬೇಕು. ಓಹೋ, ನೀನೇ ಲಾಲಿ ಹಾಡು ಹೇಳ್ತೀಯ ಅವಳ್ಕ? ಏನಾನ ಹೇಳಪ್ಪ, ಈ ಮಕ್ಕಳ ಮಾತೇ ಚಂದ. ಕೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೌದು ದೊಡ್ಡರೆ, ನಿಮ್ಮ ಮಾತು ನಿಜನೇ. ಏನಮ್ಮ ಸಂಗೀತ, ಯಜಮಾನ್ರು ಬಂದವ್ರೆ, ಹೋಗೋದೇನ ಊರ್ಕ? ಮಾತಾಡಮ್ಮ. ಹಾಂ, ಹೋಗೋದೇನ ಯಜಮಾನ್ರ ಜೊತೆ ಊರ್ಕ? ನಾನು ನಿನ್ನೆನೇ ಹೇಳಿದ್ನಲ್ಲ ತಾತ, ಹೋಗಲ್ಲ ಅಂತ. ಹೋಗ್ದಿರ ಇವಾಗ ಇಲ್ಲಿ ಏನು ಮಾಡ್ಬೇಕಂತಿದ್ಯಮ್ಮ? ಹಾಂ, ಏನು ಮಾಡ್ಬೇಕಂತಿದ್ಯಾ ಹೇಳು. ನಾನು ಅಲ್ಕೋದ್ರೆ ನಾನು ಹೇಳಿದ್ನಲ್ಲ ತಾತ, ಹಂಗೆಲ್ಲ ಸುಮ್ಮನೆ ರಿಸ್ಕು. ಯಾಕಂತ ನಾನು ಇಲ್ಲೇ ಇದ್ದೋಗ್ಬಿಡ್ತೀನಿ ತಾತ. ಇವಾಗ ನೀನು ಊರಿಗೆ ಬರಲ್ಲ ಸಂಗೀತ? ಇಲ್ಲ, ಬರಲ್ಲ ನಾನು. ಸರಿ, ನಾನು ಊರಿಗೆ ಹೋಗ್ತೀನಿ ಬಬ್ಲೂನ್ ಕರ್ಕೊಂಡು. ಏನೋ ನಿನ್ನ ಪಾಂಡ್, ನೀನು ಹೆಂಗೆ ಬೇಕಾದರೂ ಇರು. ಬಬ್ಲೂನ ಯಾಕೆ ಕರ್ಕೊಂಡು ಹೋಗ್ತೀರಾ? ನಾನು ಕೊಡಲ್ಲ ಮಗುನ, ಅವ್ನು ನನ್ನ ಹತ್ರ ಇರಬೇಕು. ನನ್ನ ಮಗನ ನನ್ನ ಹತ್ರ ಇರಲಿ, ನೀನು ಇಷ್ಟ ಬಂದಾಗ ನೀನಿರು. ಕೊಡಲ್ಲ ಅಂತೇಳಿಲ್ಲ ನನ್ನ ಮಗನ, ನಾನು ಕೊಡಲ್ಲ ಅಷ್ಟೇ. ನೀನು ಹೋಗಲ್ಲ ಅಂತ ಇದೆಯಾ ತಾನೆ? ಅವ್ರ ಮಗುನ ಅವ್ರು ಎತ್ಕೊಂಡು ಹೋಗ್ಲಿ ಬಿಡು, ಕೊಟ್ಬಿಡು ಅವ್ರ ಮಗುನ ಅವ್ರಕ. ಅದೆಂಗೆ ತಾತ ಆಗುತ್ತೈತೆ? ಆ ಮಗು ನನ್ನ ಹತ್ರ ಇರಬೇಕು. ಅದೇನು ದೊಡ್ಡ ಮಗುನ? ಇನ್ನೂ ಎಳೆ ಮಗು, ಅದಕ್ಕಿನ್ನ ಏನು ಗೊತ್ತಾಗುತ್ತೆ? ನನ್ನ ಹತ್ರ ಇರಲಿ ನನ್ನ ಮಗು.
ಬಾಮ ಹುಡುಕು ಹುಡುಕು ಓನ್ ನಾವು ಬಾ ಓನ ನಮ್ಮ ಹುಡುಕ ಓನ್ ಬಾ ಚಿಂದು ಅಕ್ಕ ಚಿನ್ನು ಅಣ್ಣ ಎಲ್ಲಾಡೋನು ಅಲ್ಲೇ ಇಡ ಬಾ ಓನ. ನಾನು ಬರಲ್ಲ, ಹೋಗ. ಅಪ್ಪ ಅಮ್ಮ ಬರಲ್ಲ ಅಂತೆ, ಹುಡುಕ ಬರಲ್ಲ ಅಂತೆ. ಸರಿ, ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ನಿಮ್ಮಿಬ್ಬರು ಅದೇನು ಮಾತಾಡ್ತೀರೋ ಮಾತಾಡಬೇಕು. ನಾನು ಫೋನ್ ಮಾಡಿ ಹೇಳಿಲ್ಲ? ಹಾಂ, ಹೇಳಿಲ್ಲ ನಿಂಕ? ಸುಮ್ಮನೆ ಇವ್ರ ಹತ್ರ ಬಂದು ಬೇಡ ನಾನು ಕರ್ಕೊಂಡೋಗಲ್ಲ ಅಂತ ಹೇಳು ಅಂತ ಇಲ್ಲೆಲ್ಲ ಬಂದು ನಾಟಕ ಆಡ್ತೈತೆ ನೀನು. ನಾನು ಹೇಳಿದ್ನಿ ತಾನೆ ಇನ್ನೊಂದು ಮದುವೆ ಆಗ್ತೀನಿ ಅಂತ. ಹಾಂ, ಇವ್ರ ಮುಂದೆ ಏನು ತಿಳಿತಿದ್ದೋ ನನಗೆ ನಾಟಕ ಆಡ್ತೈತ್ಯಾ? ಅಲ್ಲಿಗೆ ನೀನು ಒಳ್ಳೆಯವನಾಗಬೇಕು, ನಾನು ಕೆಟ್ಟೊಳಾಗಬೇಕು. ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲ ನೀನು. ಇವಾಗ ನೀನು ಹೇಳ್ದಂಗೆ ಹೇಳ್ತಾ ಇದ್ದೀನಲ್ಲ ಸಂಗೀತ, ನೀನು ಹೇಳ್ದಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳು ಅಂತ, ಹಂಗೆ ಹೇಳ್ತಾ ಇದ್ದೀನಿ ತಾನೆ. ಇವಾಗ ಯಾಕೆ ನನ್ನ ಮೇಲೆ ರೇಗ್ತಾ ಇರೋದು ನೀನು? ನನ್ನ ಪಾಡಕ್ಕೆ ನಾನು ಊರಿಗೆ ಹೋಗ್ತೀನಿ ಅಂದರೂ ಅವರೇ ಬಿಡಿಲ್ಲ, ಇಲ್ಲೇ ಕುಳಿಸ್ಕೊಂಡ್ರು. ನಾನು ಅದಕ್ಕೇನು ಮಾಡಬೇಕು? ನೋಡ, ನಾನು ಬರಲ್ಲ. ಮಗು ಬೇಕಾದ್ರೆ ಎತ್ಕೊಂಡು ಹೊರಟೋಗು. ಸುಮ್ಮನೆ ಅವ್ರು ಕೇಳು ಇವ್ರು ಕೇಳು ಅಂತ ಅವ್ರ ಮುಂದೆ ಇವ್ರ ಮುಂದೆ ಎಲ್ಲ ರಾದಂತ ಮಾಡಬೇಡ. ನಂಗೆ ಮಗು ಬೇಕಾ, ಎತ್ಕೊಂಡು ಹೋಗು. ನಾನು ಹೇಳಿದ್ನಲ್ಲ ಇನ್ನೊಂದು ಮದುವೆ ಆಗ್ತೀನಿ ಅಂತ, ತಿರ್ಗಾ ನನಗೆ ಬಂದಿರೋದು ನೀನು? ಹಾಂ, ಅವ್ರು ಕರೆಸಿದ್ರು ಅಂತ ಹೇಳ್ಬಿಟ್ಟು ನೀನು ಬಂದ್ಬಿಡೋದೇನಾ? ನಿನಗೇನು ಗೊತ್ತಾಗಲ್ಲ? ಎಷ್ಟು ಸತಿ ಹೇಳ್ಬೇಕು? ನೀನು ಎಷ್ಟು ಸತಿ ಫೋನ್ ಮಾಡಿದ್ದೀನಿ ನಾನು ಇಲ್ಲಿ ಬಂದಾಗಿಂದ. ಆವಾಗ ಏನು ಮಾತು ಹೇಳ್ತಾ ಇದ್ದೀನೋ ಇವಾಗೂ ಅದೇ ಮಾತು ಹೇಳ್ತಾ ಇರೋದು. ನಾನು ಬರಲ್ಲ ಅಂದರೆ ಬರಲ್ಲ. ನಿಂಗೆ ಮಗು ಬೇಕಾ, ಮಗು ಎತ್ಕೊಂಡು ಓದ್ತಾ ಇರು. ಬಂದ ದಾರಿಗೆ ಸುಂಕ ಇಲ್ಲ ಅಂತ. ಸರಿ, ನಾನು ಬಬ್ಲೂನ ಎತ್ಕೊಂಡು ಊರಿಗೆ ಹೋಗ್ತೀನಿ. ಹ್ಞೂ, ಎತ್ಕೊಂಡು ಹೋಗು. ತಿರುಗಿ ಈ ಕಡೆ ತಿರುಗಿ ನೋಡ್ಕೊಡ್ತು. ನಮ್ಮ ಮನೆ ಕಡೆ ತಲೆ ಕೂಡ ಮಲ್ಕೊಂಡ್ಕೊಡ್ತು. ನಿಂಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ತಾತನ ಮುಂದೆ ಏನೂ ತಿಳಿದಿದ್ದಂಗೆ ಅಮಾಯಕ್ ನನಗೆ ನಾಟಕ ಮಾಡ್ತಾ ಇದೆಯಾ? ಹಾಂ, ನಾನು ಆವಾಗಿಂದ ಅಲ್ಲೇ ನೋಡ್ತಾ ಇದ್ದೀನಿ ನೀನೇನು ಮಾಡ್ತಾ ಇದೀಯ ಅಂತ. ಏನು ತಿಳಿದಿತ್ತು ನನಗೆ. ಬೇಡ ಬೇಡ ಅಂತ ಹೇಳ್ತಾ ಇದೆಯಾ? ನೀನೇ ತಾನೇ ನಂಗೆ ಕೇಳಿದ್ದು ಬೇಡ ಅಂತೇಳು, ಬಂದು ನಾನು ಕರ್ಕೊಂಡೋಗಲ್ಲ ಅಂತೇಳು ಅಂತ. ನೀನು ಹೆಂಗೆ ಹೇಳಿದ್ದೋ ನಾನು ಹಂಗೆ ಹೇಳಿದ್ದೀನಿ. ಕರ್ಕೊಂಡೋಗಿ ಇಲ್ಲಿಂದ ನಿನ್ನ ಮಗನ. ಬರಬೇಡ ತಿರುಗಿ ಕಡೆಕ. ಸರಿ ಆಯಿತು. ಏಯ್ ಸಂಗೀತ, ಏಯ್ ನನಗೆ ಗೊತ್ತು ನೀನು ಇಂಥ ಕಿತಾಪತಿ ಮಾಡಿರ್ತೀಯ ಅಂತ. ಹಿಂದಕ್ಕೆ ತಿರುಗಿ ನೋಡಿಲ್ಲೇ. ಏನು ಕೇಳೋ, ಅರ್ಧ ಗಂಟೆ ನೀವಿಬ್ಬರು ಮಾತಾಡಲಿ ಅಂತ ಬಿಟ್ಬಿಟ್ಟೋಗಿದ್ದು? ಹಾಂ, ನಾನೆಲ್ಲೋ ಮನೆ ಒಳಗೆ ಕೊಟ್ಟೋಗಿದ್ದೀನಿ ಅಂತ ನೀನು ಬಾಲ ಬಿಚ್ತಾ ಇದೀಯಾ? ನೀನು ಎಂಥವಳು ಏನು ಅಂತೆಲ್ಲ ಗೊತ್ತು ನನಗೆ. ಏನು ಮಾತಾಡ್ತಾ ಇರೋದು ನೀನು? ಹಾಂ, ಏನು ಅಯ್ಯಪ್ಪನ ಹಂಗೆ ಬೆದರಿಸ್ತಾ ಇದೆಯಾ? ಎಲ್ಲರೂ ನಿನ್ನ ಕೈಯಾಳಗಳಾಗಬೇಕು ಅಂದ್ಕೊಂಡಿದ್ಯೇನೋ? ಹಾಂ, ಎಷ್ಟು ನಾಟಕ ಆಡ್ತೀಯ. ನನ್ನ ಮಗಳೊಟ್ಟೆಗೆ ಅದು ಹೆಂಗೆ ಉಟ್ಬಿಟ್ಟೆ ನೀನು? ಅದಂಗೆ ಉಟ್ಬಿಟ್ಟೆ ನೀನು? ಮಗುನ ಎತ್ಕೊಂಡು ಹೋಗು ಅಂತ ಹೇಳ್ತಾ ಇದೆಯಲ್ಲ. ನೀನು ನಿನ್ನಂಥ ಕೆಟ್ಟ ತಾಯಿ ಇರಬೇಕು. ನಿನ್ನಂಥ ತಾಯಿ ಯಾರಿಗೂ ಸಿಕ್ಕಬಾರ್ದು. ಥೂ, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಅವನಿಗೆ ಫೋನ್ ಮಾಡಿ ಹಿಂಗೆಲ್ಲ ಮಾತಾಡು ಅಂತ ಹೇಳ್ಕೊಟ್ಟಿರೋಳು ನೀನಾ? ಹಾಂ, ಎಷ್ಟೇ ದೌರ್ಜನ್ಯ ಮಾಡ್ತಾಯಿದ್ಯಾ ಅಪ್ಪನ ಮೇಲೆ? ಪಾಪ ನೀನೇನು ಮನುಷ್ಯಲ ಇಲ್ಲ ರಾಕ್ಷಸ್ಲ? ಅದೇನೋ ಹೇಳ್ತಾರಲ್ಲ, ಗಂಡ ಹೆಂಡ್ತಿ ಮಧ್ಯೆ ಕೂಸು ಬಡವಾಯ್ತು ಅಂತ. ಆ ಎಳೆ ಮಗು ಏನೇ ಮಾಡ್ತೋ? ಹಾಂ, ಏನು ಮಾಡ್ತೋ? ಮಾತಾಡಬೇಕು. ಏನಪ್ಪ ನೀನು ಹೆಂಡ್ತಿಗೆ ದಿಗ್ಲು ಬಿತ್ಕೊಂಡು ಏನು ಕೆಲಸ ಮಾಡ್ತಾಯಿದ್ಯಾ ನೀನು? ಅವಳು ಹಿಂಗೆ ಹೇಳಿದ್ಲು ಹಿಂಗೆ ಮಾಡಿದ್ಲು ಅಂತ ಹೇಳ್ಬೇಕು ತಾನೆ. ಬಂದಿಲ್ಲ ನನ್ನ ಎದುರಿಗೆ ಸೈಲೆಂಟಾಗಿ ಕೂತ್ಕೊಂಡಿದ್ಯಾ? ನಿನ್ನ ಗಂಡಸಲ್ಲ, ಧೈರ್ಯ ಇಲ್ಲ ನಿಂಕ? ಹಂಗಲ್ಲ ದೊಡ್ಡವರೇ, ಸುಮ್ಮನೆ ಯಾಕೆ ನಮ್ಮಿಂದ ಒಬ್ರಿಗೆ ತೊಂದರೆ ಆಗಬೇಕು ಅಂತ ಅಷ್ಟೇ. ನನಗೇನೋ ಕರ್ಕೊಂಡು ಹೋಗೋಕ್ಕೇನೋ ಇಷ್ಟ. ಬರಲ್ಲ ಅಂತಾಳೆ. ಸುಮ್ಮನೆ ಯಾಕೆ ಬಲವಂತವಾಗಿ ಕರ್ಕೊಂಡೋಗಿ ಅವ್ರಿಗೆ ಹಿಂಸೆ ಆದಂಗೆ ಆಗಬೇಕು? ಅದಕ್ಕೆ ನಾನು ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಕೇಳ್ಕೊಂಡು ಹೇಳ್ಬಿಟ್ಟಿನಿ, ಹೊರಟೋಗೋಣ, ಹಿಂಗೆ ಬರೋದು ಏನೈತೆ ಅಂತ ಅಂದ್ಕೊಂಡೆ. ಮಗುನ ಕೊಡಂಗಿದ್ರೆ ಕೊಟ್ಬಿಟ್ರಿ, ನಾನು ಎತ್ಕೊಂಡು ಹೋಗ್ತೀನಿ. ಅವಳು ಇಷ್ಟ ಬಂದಂಗೆ ಅವಳು ಬದುಕಂಡ್ಲಿ. ಇಷ್ಟ ಬಂದಂಗೆ ಅವಳು ಬದುಕಕ್ಕ ಇದು ಸಂಸಾರಿ ಮನೆಗಳಪ್ಪ, ಗುಂಡ್ರಗೋವಿ ಮನೆಗಳೆಲ್ಲ ಇವು. ಹಾಂ, ಅವಳು ಇಷ್ಟ ಬಂದಂಗೆ ಅವಳು ಬದುಕಕ್ಕಾಗಲ್ಲ. ಹಂಗಂತ ಹೇಳಿ ನಾನು ಬಲವಂತವಾಗಿ ಅವಳನ್ನ ಮನೆ ಕರ್ಕೊಂಡೋಗಿ ಇಕ್ಕಣಕತ್ತೈತಾ? ಇನ್ನೂ ಜಾಸ್ತಿ ಮಾಡ್ತಾಳೆ ಮನೆಗೆ ಜಗಳ ರಗಳೆ ಎಲ್ಲನೂ. ಸುಮ್ಮನೆ ಎಲ್ಲರ ಮೇಲೂ ರೇಗ್ತಾ ಇರ್ತಾಳೆ. ಬಲವಂತವಾಗಿ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಅದೇನೋ ನಿಜ ಬಿಡು. ನಾವೆಲ್ಲ ಇಷ್ಟು ಜನ ಇಲ್ಲಿರುವಾಗೆ ನಿನ್ನನ್ನು ಈ ಆಟ ಆಡಿಸ್ತಾ ಇರೋಳು ಇವಳು. ಇನ್ಯಾರು ಇಲ್ದಿದ್ದಾಗ ಇನ್ನೆಷ್ಟು ಆಟ ಆಡಿಸ್ಬೇಡ ಅಮ್ಮನ್ನ ಮಕ್ಕಳನ್ನ ಎಲ್ಲನೂ. ಹಾಂ, ಎಂಥ ಕಿರಾತ್ಕಿನಪ್ಪ ಇವಳು. ನಾನು ಮರ್ಗಾಗಿ ನಿಂತ್ಕೊಂಡು ಏನು ಮಾತಾಡ್ತೀರ ಅಂತ ಕೇಳಿಸ್ಕೊಳ್ಳೋಣ ಅಂತ ನಿಂತ್ಕೊಂಡ್ರೆ ಆವಾಜ್ಗಳಾಗ್ತಾ ಇದೆಯೇನೆ? ಹೇಯ್, ನಿಂಗೆ ಒಬ್ಳಿಗೇನು ಆವಾಜ್ಗಳಾಕಕ್ಕೆ ಬರೋದು? ಮಾತಾಡೋ, ಇಲ್ಲಾಂದರೆ ತೆಗೆದು ಕಪಾಳಕ್ಕೆ ಕೊಟ್ಟಿದ್ದೀನಂದರೆ ಬಾಯಕ್ಕೆ ಕಿವಿಯಾಗ ಕೂಡ ರಕ್ತ ಬಂದುಬಿಡ್ಬೇಕು. ನೀನು ಹೇಳ್ದಂಗೆಲ್ಲ ಕೇಳ್ತಾರೆ ಅನ್ಕೊಂಡಿದ್ಯೇನೋ? ಅದು ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನ ಸರಿ. ನನ್ನ ಹತ್ರ ಎಲ್ಲ ನೀನು ಬಾಲ ಬಿಚ್ಚಂಗಿಲ್ಲ. ತಾತ, ಅದು ಏನದು ಬೊಗ್ಳು? ಇಷ್ಟೊತ್ತು ನೋಡಿದ್ರೆ ಕಾಲಿಗೆ ಗೆಜ್ಜಿಗಳು ಕಟ್ಕೊಂಡು ಹಂಗೆ ಗಲ್ಲಾಡ್ತಾ ಇದ್ದೆ. ಇವಾಗ ಏನಾಯ್ತು? ನಾಲ್ಕೆ ಬಿದ್ದೈತೆ ನಿಂಗೆ? ಹಾಂ, ಮಾತಾಡಬೇಕು.